ಮೂವಿ ಎಡಿಟಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಜೈ. ಉಪೇಂದ್ರ ಸರ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟ್ರಾವೆಲ್ ಅವೈತಿ, ನಿನಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಕಾಯ್ಲಿ ಮೂವಿನ ರಿವ್ಯೂ ಮಾಡ್ತಿದ್ವಿ. ಕಾಯ್ಲಿ ಮೂವಿ ಹೇಗಿದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ನೋಡ್ಬೋದಾ ನೋಡ್ಬಾರ್ದಾ, ಹಿಂಗಿರುತ್ತೆ ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವಾ ಅನ್ನೋದು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಟ್ರಾವೆಲರ್ ವಿತ್ ಇಂಡಿಯನ್ ಪೇಜ್ಗೆ, ಯೂಟ್ಯೂಬ್ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಜೈ. ಈಗ ಕೊಹ್ಲಿ ಸಿನಿಮಾ ನೋಡೋಕೆ ಹೋಗ್ತಿದ್ವಿ. ಈಗ PVR ಹತ್ರ ಮುಗಿದೀವಿ. ಈಗ ಬನ್ನಿ ಹೋಗೋಣ. ಸೊ ಈಗ ಯಾವ ಕಡೆ ಹೋಗ್ತಾ ಇದ್ದೀವಿ. ಈಗ ಕೊಹ್ಲಿ ಫಿಲಮ್ ಹೇಗಿದೆ ಅಂತ ನಿಮಗೆ ರಿವ್ಯೂ ಕೊಡ್ತೀನಿ. ಮತ್ತು ಈ ಒಂದು ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ಮತ್ತು ನಾಗಾರ್ಜುನ ಅವರು ಆ್ಯಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಮೂವಿ ಎಡಿಟಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಡೈರೆಕ್ಷನ್ ಆಗಿರಲಿ, ಸ್ಕ್ರೀನ್ ಪ್ಲೇ ಆಗಿರಲಿ, ಟೋಟಲಾಗಿ ಮೂವಿ ಪ್ರಾಜೆಕ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ನೀವು ಮೂವಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೂವಿ ಹೇಗಿತ್ತು ಅನ್ನೋ ಕಮೆಂಟ್ ಸೆಕ್ಷನಲ್ಲಿ ನಮ್ಮ ಫೀಡ್ಬ್ಯಾಕ್ ಮುಖಾಂತರ ಹಾಕಿ. ಸ್ಟಾರ್ಟಿಂಗ್ ಈ ಮೂವಿ ನೋಡ್ತಿರುವಾಗ ಹೇಗಿರುತ್ತೋ ಚೆನ್ನಾಗಿರಲ್ವಾ ಅಂತ ಅನ್ನಿಸ್ತು. ಸ್ಟಾರ್ಟಿಂಗಲ್ಲಿ ಸ್ಟೋರಿನ ಹೇಗೆ ತೊಗೊಂಡ್ರು ಅಂತಂದರೆ, ಈ ಒಂದು ಮೂವಿನಲ್ಲಿ ದೊಡ್ಡ ಡೈರೆಕ್ಟರ್ಸ್ಗಳೆಲ್ಲ ಮಾಡಿದ್ದಾರೆ. ಉಪೇಂದ್ರ ಸರ್, ಕೊಹ್ಲಿ ಸಿನಿಮಾದಲ್ಲಿ ಉಪೇಂದ್ರ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದೊಂಥರ ಸ್ಪೆಷಲ್ ಸಿನಿಮಾ ಅಂತ ಹೇಳ್ಬೋದು. ಶ್ರುತಿ ಹಾಸನ್, ಅರ್ಚಿತಾ ರಾಮ್ ಅವರು, ಮತ್ತು ರಜನಿಕಾಂತ್ ಸರ್, ಮತ್ತು ಅಮೀರ್ ಖಾನ್ ಅವರು, ಮತ್ತು ಬಾಲಿವುಡ್ ಇಂಡಸ್ಟ್ರಿ ಅವರೆಲ್ಲ ಟಾಲಿವುಡಲ್ಲಿ ಒಂದು ಸಿನಿಮಾ ಮಾಡಿದ್ದಾರೆ. ಸ್ಪೆಷಲ್ ಸೂಪರ್ ಹಿಟ್ ಸಿನಿಮಾ ಅಂತ ಹೇಳ್ಬೋದು ಕೊಹ್ಲಿ ಸಿನಿಮಾ. ಸೊ ಸ್ಟಾರ್ಟಿಂಗ್ ನೋಡಿದಾಗ ನಮಗೆ ಹೇಗಿರುತ್ತೋ ಕಥೆನ ಹೇಗೆ ತೊಗೊಂಡೋಗ್ತಾರೆ ಅಂತ ಅನಿಸ್ತಿತ್ತು. ಸೊ ಸ್ಟಾರ್ಟಿಂಗಲ್ಲಿ ಅವ್ರದ್ದು ಮ್ಯಾನ್ಷನ್ ಇರುತ್ತೆ ರಜನಿಕಾಂತ್ ಸರ್ದು. ಯೂಶ್ವಲಾಗಿ ರಜನಿಕಾಂತ್ ಸರ್ ಹಾಸ್ಟೆಲಲ್ಲಿ ಇರ್ತಾರೆ. ಹಾಸ್ಟೆಲ್ ಹೆಸರೇ ಮ್ಯಾನ್ಷನ್. ಅದು ಅವ್ರ ಫ್ರೆಂಡ್ ಆಗಿರುವಂಥ ರಾಜಶೇಖರ್ ಡೆಡ್ ಆಗ್ತಾರೆ. ಆದ ನಂತರ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಅವರು ಮತ್ತು ಅವರ ಮಗಳು ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಅಂದರೆ ಶ್ರುತಿ ಹಾಸನ್ ತುಂಬ ಬೇಜಾರು ಮಾಡ್ಕೋತಾರೆ. ಅದಕ್ಕಿಂತ ಬೇಜಾರು ರಜನಿಕಾಂತ್ ಸರ್ ಮಾಡ್ಕೋತಾರೆ. ಯಾಕಂದರೆ ಅವರು ಒಳ್ಳೆಯ ಸ್ನೇಹಿತರಾಗಿರ್ತಾರೆ. ಸೊ ಅವರು ಬೇಜಾರು ಮಾಡಿಕೊಂಡು ಇನ್ವೆಸ್ಟಿಗೇಷನ್ಗೆ ಹೋದಾಗ ಅವ್ರಿಗೆ ಗೊತ್ತಾಗುತ್ತೆ ಅದು ಡೆತ್ ಅಲ್ಲ, ಅದು ಯಾರೋ ಮರ್ಡರ್ ಮಾಡಿರೋದಂತ. ಅದು ಗೊತ್ತಾಗುತ್ತೆ, ಯಾರೋ ಎದೆಗೆ ಹೊಡೆದು ಅವ್ರಿಗೆ ಕೊಲೆ ಮಾಡಿರೋದಂತ. ಸೊ ಇನ್ವೆಸ್ಟಿಗೇಷನಲ್ಲಿ ಹೋಗ್ತಾ ಅವರು ಗೋಲ್ಡ್ ಸ್ಮಗ್ಲರ್ ಹತ್ರ ಹೋಗ್ತಾರೆ. ಅವ್ರಿಗೆ ಗೊತ್ತಾಗಿರುತ್ತೆ ಅವ್ರಿಗೆ, ರಜನಿಕಾಂತ್ ಸರ್ಗೆ. ಹೋಗ್ತಾ ಅವರೊಂದು ಚೇರ್ನ ಇನ್ವೆಂಟ್ ಮಾಡಿರ್ತಾರೆ ಅವರು, ರಾಜಶೇಖರ್ ಅವರು. ಚೇರಲ್ಲಿ ಒಂದ್ಸರಿ ಕೂತ್ಕೊಂಡ್ರೆ ಯಾವುದೇ ಮನುಷ್ಯರು ಅದನ್ನು ಸುಟ್ಟುಬಿಡುತ್ತೆ. ಆ ಥರ ಚೇರ್ ಒಂದು ಇನ್ವೆಂಟ್ ಮಾಡಿರ್ತಾರೆ ಅವರು. ರಜನಿಕಾಂತ್ ಸರ್ ಇನ್ವೆಸ್ಟಿಗೇಷನ್ ಮಾಡ್ತಿರ್ಬೇಕಾದ್ರೆ ಒಂದು ಸಾಂಗ್ ಬರುತ್ತೆ, ನೀವು ಯೂಶ್ವಲಿ ಕೇಳಿ ಹೇಳ್ತೀರಾ, ಅದು ಫೇಮಸ್ ಆಗಿರೋ ಸಾಂಗ್ ಅದು ಮೋನಿಕಾ. ಅದು ಮೋನಿಕಾ ಸಾಂಗ್ ಅಂತೂ ಪೂಜಾ ಹೆಗ್ಡೆ ಅವರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಸಾಂಗ್ ಅಂತೂ ಚೆನ್ನಾಗಿದೆ. ಸೋಬಿನ್ ಸರ್ ಅವರು ಎನರ್ಜೆಟಿಕ್ ಆಗಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಜೊತೆಗೆ ಆ್ಯಸ್ ವೆಲ್ ಆ್ಯಸ್ ಆ್ಯಕ್ಟಿಂಗ್ ಕೂಡ. ಸೊ ರಾಜಶೇಖರ್ ಅವರು ಒಂದು ಚೇರ್ನ ಇನ್ವೆಂಟ್ ಮಾಡಿ ಈಗ ರೌಡಿಗಳು ಎಂಟ್ರಿ ಕೊಡ್ತಾರಾಗ. ಸೊ ರೌಡಿಗಳು ಮರ್ಡರ್ ಮಾಡಿ ಅಂತ ಬಾಡಿಗಳನ್ನ ಆ ಚೇರು ಸುಡಬೇಕು, ಆ ಥರ ಆರ್ಡರ್ ಮಾಡಿರ್ತಾರೆ ಅವರು. ಆರ್ಡರ್ ಮಾಡಿ ಅದೇ ಥರ ಕೆಲ್ಸಕ್ಕೆ ಸೇರ್ಕೋತಾರೆ. ಸೊ ಕೆಲ್ಸಕ್ಕೆ ಸೇರಿಕೊಂಡು ಸೋಬಿನ್ ಸರ್ನ ಅವರು ಡೀಟೇಲ್ನ ಕಲೆಕ್ಟ್ ಮಾಡ್ಕೋತಾರೆ. ಡೀಟೇಲ್ ಕಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಜಸ್ಟ್ ಕೋಪ ಬಂದಾಗ ಆಗಿರುತ್ತೆ. ಅದಕ್ಕೋಸ್ಕರ ಅವ್ರನ್ನ ಹೊಡೆದು ಹಿಟ್ ಮಾಡ್ತಾರೆ. ಹೊಡೆದು ಅವ್ರನ್ನ
ಮರ್ಡರ್ ಮಾಡ್ತಾರೆ. ಸೊ ಕಥೆನ ಹೆಂಗೆ ತೊಗೊಂಡೋಗ್ತಾರೆ ಅಂತಂದರೆ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ನಾನು ಹೇಳೋದಕ್ಕಿಂತ ಮುಂಚೆ ನೀವೇ ಜಸ್ಟ್ ಸಿನಿಮಾ ಥಿಯೇಟರ್ಸ್ಗೆ ಹೋಗಿ ನೋಡಿದ್ರೆ ನಿಮ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಕೊಹ್ಲಿ ಸಿನಿಮಾ. ಸೊ ಲಾಸ್ಟಲ್ಲಿ ಉಪೇಂದ್ರ ಸರ್ ಸೊ ರಜನಿಕಾಂತ್ ಸರ್ ಫೈಟಿಂಗ್ ನಡೀತಾ ಇರುತ್ತೆ. ಲಾಸ್ಟಲ್ಲಿ ರೂಮಿಂದ ಉಪೇಂದ್ರ ಸರ್ ಎಂಟ್ರಿ ಕೊಡ್ತಾರೆ. ಉಪೇಂದ್ರ ಸರ್ ಎಂಟ್ರಿ ಅಂತೂ ಆಸಮ್ ಆಗಿತ್ತು.